ನಟ ದರ್ಶನ್ ಹಾಗೆ ಕಿಚ್ಚ ಸುದೀಪ್ ಮತ್ತೆ ಒಂದಾಗ್ತಾರ ಆ ರೀತಿ ಈಗ ಬೆಳವಣಿಗೆ ನಡೆದಿದೆ. ಯಾಕಂತ ಹೇಳಿದ್ರೆ ಕಿಚ್ಚ ಸುದೀಪ್ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವರ ಗೆಳೆತನ ಈ ಹಿಂದೆ ಹೇಗಿತ್ತು, ಏನೆಲ್ಲ ಕಾರಣ ಆಗಿತ್ತು ಅನ್ನೋದನ್ನು ಕೂಡ ಮಾತಾಡಿದ್ದಾರೆ. ನಟ ದರ್ಶನ್ ಸಿನಿಮಾಗೆ ಶುಭ ಕೋರಿದ್ದಾರೆ. ಖಂಡಿತವಾಗಿಯೂ ದರ್ಶನ್ ಸಿನಿಮಾಗೆ ಒಳ್ಳೆಯದಾಗಲಿ. ಅವರ ನೋವುಗಳು ಅವ್ರಿಗಿರ್ತವೆ, ಆ ಬಗ್ಗೆ ಮಾತನಾಡುವುದು ತಪ್ಪಾಗುತ್ತೆ. ಏನೇ ಇದ್ರೂ ಕಾನೂನು ಸರ್ಕಾರ ನೋಡಿಕೊಳ್ಳುತ್ತೆ. ನಾವಿಬ್ರು ದೂರ ಆಗಿರೋದ್ರಿಂದ ಬೇರೆಯವ್ರು ಖುಷಿಯಾಗಿದೆ, ಇದರಿಂದ ಬೇರೆಯವ್ರಿಗೆ ಖುಷಿ ಆಗಿದ್ರೆ ಆಗಿರಲಿ ಬಿಡಿ. ನಾವು ಯಾಕೆ ದೂರ ಆಗಿದ್ದೀವಿ ಅನ್ನುವ ಸತ್ಯ ನಮಗೆ ಮಾತ್ರ ಗೊತ್ತು. ಬೇರೆಯವ್ರು ಏನೇ ಮಾತನಾಡಿಕೊಂಡ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬೆಂಗಳೂರಿನಲ್ಲಿ ನಟ ಕಿಚ್ಚ ಸುದೀಪ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಸ್ಯಾಂಡಲ್ವುಡ್ನಲ್ಲಿ ಕುಚ್ಚುಕು ಗೆಳೆಯರಂತ ಗುರುತಿಸಿಕೊಂಡಂಥವರು ಸುದೀಪ್ ಹಾಗೆ ದರ್ಶನ್. ಅದಾದಮೇಲೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾಗಿಂತ ಮುಂಚೆ ಅವರಿಬ್ಬರ ಮಧ್ಯೆ ಯಾವ ವಿಚಾರಕ್ಕೆ ಮನಸ್ತಾಪಗಳು ಬಂತು ಅದು ಗೊತ್ತಿದೆ. ದೂರ ಆಗಿಬಿಟ್ರು, ಹಲವು ವರ್ಷಗಳಿಂದ ಹಾಗೆ ಇದ್ದಾರೆ. ಬಟ್ ಇಬ್ಬರು ನಾಯಕರ ಅಭಿಮಾನಿಗಳು ಮಾತ್ರ ಹಾತೊರಿತಾ ಇದ್ದರು, ಒಂದಾಗಬೇಕು ಸುದೀಪ್ ಹಾಗೆ ದರ್ಶನ್ ಅಂಥೇಳಿ. ಎಷ್ಟೋ ವೇದಿಕೆಗಳಲ್ಲಿ ಬಹಳ ನೋವನ್ನು ಹೊರಹಾಕ್ತಾ ಇದ್ದರು. ಲಾಸ್ಟ್ ಟೈಮ್ ಕಿಚ್ಚ ಸುದೀಪ್ ಮಾತಾಡಿದಾಗ ಮತ್ತೆ ಇವರಿಬ್ಬರು ಒಂದಾಗಲ್ಲ ಅನ್ನೋ ರೀತಿಯೇ ಮಾತಾಡಿದರು. ಆದರೆ ಇವತ್ತು ಮಾತಾಡಿರುವಂತಹ ಆ ದಾಟಿ ನೋಡ್ತಾ ಇದ್ದರೆ ಮತ್ತೆ ಇಬ್ಬರು ಮೊದಲ ಹಾಗೆ ಆಗ್ತಾರಾ ಅನ್ನುವಂತಹ ಅನುಮಾನಗಳಿದ್ದಾವೆ. ಇಬ್ಬರು ಒಂದಾಗಬೇಕು, ಯಾಕಂತ ಹೇಳಿದ್ರೆ ಅವರ ಅಭಿಮಾನಿಗಳು, ಹಿತೈಷಿಗಳು ಅದನ್ನೇ ಬಯಸ್ತಾ ಇದ್ದಾರೆ. ಅವರಿಬ್ಬರು ಯಾಕೆ ದೂರ ಆದರೂ ಅದು ಅವ್ರಿಗೆ ಮಾತ್ರ ಗೊತ್ತು. ನೋಡಿ, ಈ ಹಿಂದೆ ಫಾರ್ಮ್ ಹೌಸ್ಗೆ ಹೋದಂಥ ಘಟನೆಯ ಬಗ್ಗೆ ಕೂಡ ಹೇಳಿದ್ದಾರೆ. ಕುದುರೆ ಹತ್ತಕ್ಕೆ ಹೇಳಿದ ದರ್ಶನ್ ನನಗೆ, ಆವಾಗ ಬಿದ್ದುಬಿಟ್ಟು ನಾನು ಕುದುರೆ ಸವಾರಿ ಮಾಡುವಾಗ ಏಟಾಯ್ತು ನನಗೆ, ಹಾಗಾಗಿ ಪೌರಾಣಿಕ ಪಾತ್ರವನ್ನು ಮಾಡೋದೇ ಬೇಡ ಅಂತ ನಿರ್ಧಾರ ಮಾಡಿಬಿಟ್ಟೆ. ಯಾಕೆ ಸುದೀಪ್ ಅವರು ಪೌರಾಣಿಕ ಪಾತ್ರ ಮಾಡಲ್ಲ ಅಂತ ಹೇಳಿದ್ರೆ ಇದೇ ಕಾರಣಕ್ಕೋಸ್ಕರ, ಕುದುರೆಯ ಸವಾರಿ ಬರೋದಿಲ್ಲ ಅಂಥೇಳಿ ಅವರೇ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಆದರೆ ಈಗ ನೋಡಿ, ದರ್ಶನ್ ಅವರು ಜೈಲಲ್ಲಿದ್ದಾರೆ, ಸುದೀಪ್ ಅವರು ಈಗ ಈ ರೀತಿ ಭಾವನಾತ್ಮಕವಾಗಿ ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಇವರಿಬ್ಬರೂ ಒಂದಾಗುವಂತಹ ಸಮಯ ಬಂದರೂ ಬರಬಹುದು, ಅಚ್ಚರಿ ಇಲ್ಲ. ಆದರೆ ಅವರ ಅಭಿಮಾನಿಗಳಿಗೆ ಮಾತ್ರ, ದರ್ಶನ್ ಅಭಿಮಾನಿಗಳಿಗೂ ಒಂದು ರೀತಿ ಖುಷಿ ಕೊಡ್ತಾ ಇದು ನೋವಿನಲ್ಲಿ. ಎನಿ ಸಿನಿಮಾ ಶುಡ್ ಡೂ ವೆಲ್. ಓಕೆ, ನಾನು ಈಗ ಲಾಸ್ಟ್ ಟೈಮ್ ಹೇಳಿದೆ, ವಿಚಾರ ಬಂದಾಗ ಅವ್ರ ನೋವುಗಳು ಅವ್ರಿಗೆ ಇರ್ತವೆ, ಅವ್ರ ಫ್ಯಾನ್ಸಿಗೆ ಅವ್ರ ನೋವು ಇರ್ತಾರೆ ಅಂದಾಗ ನಾವು ಮಾತಾಡೋದು ತಪ್ಪಾಗುತ್ತೆ. ಸರ್ಕಾರ ಕಾನೂನು ಅಂತ ಬಂದಾಗ ಅವ್ರು ಏನ್ ಮಾಡ್ಬೇಕು ಅವ್ರು ಮಾಡ್ತಾ ಇರ್ತಾರೆ, ಅದಕ್ಕೂ ನಾವು ಅಡ್ಡ ಬರಬಾರ್ದು. ತಪ್ಪು ಸರಿ ಅಲ್ಲಿ ನಿರ್ಧಾರ ಆಗುತ್ತೆ, ಹಾಗಂತ ಅವ್ರು ಏನ್ ಕೈ ಕಟ್ಕೊಂಡು ಕೂತಿರಲ್ಲ, ಎಲ್ಲ ಮಾಡ್ತಾ ಇರ್ತಾರೆ. ನಾನು ಕೆಲವುದಕ್ಕೆ ಯಾಕೆ ತಲೆ ಹಾಕಕ್ ಹೋಗಲ್ಲ ಅಂದ್ರೆ, ಒಂದು ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ. ಯಾರದೇ ವಿಚಾರ ಏನೇನು ಕಳ್ದಿರಲ್ಲ ನಾವೆಲ್ಲ, ಬಟ್ ಆಮೇಲೆ ಯಾವ ಕಾರಣಕ್ಕೆ ಹಿಂಗಾಗಿರ್ತೀವಿ ಆ ಕಾರಣ ಯಾರಿಗೂ ಬೇಕಾಗಲ್ಲ, ನಮಗೆ ಗೊತ್ತಿರುತ್ತೆ. ಗೊತ್ತಿದ್ದಾಗ ಏನಾಗುತ್ತೆ, ನಾನು ನಿಮಗೊಂದು ಒಳ್ಳೆ ಉದಾಹರಣೆನೂ ಕೊಟ್ಟೆ. ಕರೆಕ್ಟ್, ಸೂರ್ಯನು ಚಂದ್ರನು ಎರಡು ಚಂದಾನೆ ಅದಾದ್ರ ಜಾಗದಲ್ಲಿ. ಎನಿ ಸಿನಿಮಾ ಇಳಿತಾನೆ ಇಲ್ಲ ಕೆಳಗಡೆ. ಆ ನನ್ನ ಒಟ್ಟಿಗೆ ಇರೋರಿಗೆ, ನನ್ನ ಇಲ್ಲಿರೋ ಕೆಲ ಸ್ನೇಹಿತರಿಗೆ ಮಾತ್ರ ಗೊತ್ತು, ನನಗೆ ಕೆಳಗೆ ಇಳಿಯಕ್ಕೆ ಆಗ್ತಾ ಇಲ್ಲ. ಆ ಖಾಲಿ ಮನೆ, ಖಾಲಿ ಖುಷಿ, ಅದು ಎಲ್ಲರ ಜೀವನದಲ್ಲಿ ನಡೆಯೋದೇ ಸರಿ. ನನ್ನ ಜೀವನ ಮಾತ್ರ ಅಂತಲ್ಲ, ಎಲ್ಲರ ಜೀವನದಲ್ಲೂ ನಡೆಯುತ್ತೆ. ಎಲ್ಲರಿಗೂ ಆಗುವಂಥ ನೋವೇ ಇದು. ನನಗೆ ಗೊತ್ತು, ಲೈಬ್ರರೀಸ್ ಇದೆ, ಅವರು ತುಂಬಾ ರಿಲೇಟಿವ್ ಆರ್ಕಿಟೆಕ್ಚರ್ ಡಿಸೈನಿಂಗ್ ಮಾಡಿದ್ದಾರೆ. ಈ ಭೂಮಿ ಒಂದು ಬಣ್ಣದ ಬುಗುರಿ.